ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ 8ನೇ ಫ್ಲೋರ್ನ ದೊಡ್ಡ ಫ್ಲ್ಯಾಟ್ನಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆ ವಾಸ ಇದ್ರು. ಅವತ್ತು ಕರ್ವಾ ಚೌತ್. ಗಂಡನ ದೀರ್ಘಾಯುಷ್ಯಕ್ಕೆ ಹೆಂಡತಿ ವ್ರತ ಆಚರಿಸಿದ್ಲು. ಗಂಡ ಮಕ್ಕಳ ಜೊತೆ ಬೆಡ್ರೂಮಲ್ಲಿ ಆಟ ಆಡ್ಕೊಂಡಿದ್ದ. ಹೆಂಡತಿ ಚಂದಿರನ ನೋಡಲು ಬಾಲ್ಕನಿಗೆ ಹೋಗ್ತಾಳೆ. ಇದ್ದಕ್ಕಿದ್ದಂತೆ ಬಾಲ್ಕನಿಯಿಂದ ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆನಾ ಇಲ್ಲ ಆಯತಪ್ಪಿ ಬಿದ್ದು ಸತ್ತಿದ್ದಾಳ ಅಂತ ಅನ್ಸಿತ್ತು. ಬಟ್ ಇದೊಂದು ವ್ಯವಸ್ಥಿತ ಕೊಲೆ. ಹಾಗಾದ್ರೆ ಅವಳನ್ನ ಕೊಂದಿದ್ದು ಯಾರು? ಆಪೋಸಿಟ್ ಟವರ್ನಲ್ಲಿದ್ದ ಫ್ಲ್ಯಾಟ್ನ ಮಹಿಳೆ ಕೊಟ್ಟ ಸ್ಟೇಟ್ಮೆಂಟ್ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. ತನಿಖೆಯ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಒನ್ಸ್ ಅಗೇನ್ ಒಂದು ಹೆಣ್ಣಿನ ನೆರಳು. ಹಾಗಾದ್ರೆ ಏನಿದು ಸ್ಟೋರಿ? ಸತ್ತವಳು ಯಾರು? ಕೊಂದಿದ್ದು ಯಾರು? ಕೊಲೆಗೆ ಮೋಟಿವ್ ಏನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನ್ ಸಮೀನಾ. ಅಂದಹಾಗೆ ಇದು 2 ಜೋಡಿ ಒಂದು ಕೊಲೆ ಕಥೆ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಗುರುಗ್ರಾಮ್ನಿಂದ. ಅವತ್ತು 27 ಅಕ್ಟೋಬರ್ 2018 ಕರ್ವಾ ಚೌತ್ ದಿನ. ಈ ದಿನ ಉತ್ತರ ಭಾರತದಲ್ಲಿ ಮಹಿಳೆಯರು ತನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಇಡೀ ದಿನ ಉಪವಾಸ ಇರ್ತಾರೆ. ಸಂಜೆ ಚಂದಿರನ ನೋಡಿ ತಮ್ಮ ಫಾಸ್ಟ್ ಬ್ರೇಕ್ ಮಾಡ್ತಾರೆ. ಭಾರತದ ಹಲವು ಭಾಗಗಳಲ್ಲಿ ಇದನ್ನ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾರೆ. ನೀವು ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳಲ್ಲಿ ನೋಡಿರ್ತೀರಾ. ಜರಡಿ ಅಡ್ಡ ಹಿಡಿದು ಚಂದಿರನ ನೋಡೋದು, ನಂತರ ಅದೇ ಜರಡಿಯಿಂದ ತನ್ನ ಪತಿಯ ಮುಖ ನೋಡೋದು, ನಂತರ ಗಂಡನ ಕೈಯಿಂದಲೇ ನೀರಿನ ಮೊದಲ ಗುಟುಕು ಕುಡಿಯೋದು. ಇದೆಲ್ಲ ಅಲ್ಲಿನ ಸಂಪ್ರದಾಯ. ಹಾಗೆ ಅವತ್ತು ಗುರುಗ್ರಾಮ್ನ ಹೈಫೈ ಅಪಾರ್ಟ್ಮೆಂಟ್ ಒಂದರ ಫ್ಲ್ಯಾಟ್ನಲ್ಲಿದ್ದ ಮಹಿಳೆ ಕೂಡ ವ್ರತ ಆಚರಿಸ್ತಾ ಇದ್ರು. ಅಂದಹಾಗೆ ಇವರ ಹೆಸರು ದೀಪಿಕಾ, ಇವರ ಗಂಡನ ಹೆಸರು ವಿಕ್ರಮ್. ಅಂದು ದೀಪಿಕಾ ಬೆಳಗ್ಗೆಯಿಂದನೇ ಉಪವಾಸ ಇದ್ಲು. ಗಂಡ ವಿಕ್ರಮ್ ಆಫೀಸ್ಗೆ ಹೋಗಿ ಜಸ್ಟ್ ಬಂದಿದ್ದ. ಆದರೆ ರಾತ್ರಿ ಸುಮಾರು 9:30 ಆದರೂ ಚಂದ್ರ ಕಾಣಿಸಿರಲಿಲ್ಲ. ಅದಕ್ಕೆ ದೀಪಿಕಾ, ವಿಕ್ರಮ್, ನಾನು ಚಂದ್ರ ನೋಡೋಕೆ ಬಾಲ್ಕನಿಗೆ ಹೋಗ್ತೀನಿ ಅಂತಾಳೆ. ಅವತ್ತು ದೀಪಿಕಾ ಮದುವೆ ಹೆಣ್ಣಿನಂತೆ ಚಂದ ರೆಡಿಯಾಗಿದ್ಲು. ಚಂದಿರನ ನೋಡಿ ಪೂಜೆ ಮಾಡಿ ಉಪವಾಸ ಬ್ರೇಕ್ ಮಾಡೋಕೆ ಕಾಯ್ತಾ ಇದ್ಲು. ವಿಕ್ರಮ್ ಬೆಡ್ರೂಮಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದ. ಚಂದಿರ ಬಂದ್ರೆ ನನ್ನನ್ನು ಕೂಗು, ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ. ಸರಿ ಅಂತ ದೀಪಿಕಾ ಬಾಲ್ಕನಿಗೆ ಹೋಗ್ತಾಳೆ. ಆಗ ರಾತ್ರಿ ಸುಮಾರು 9:37 ಆಗಿರಬಹುದು. ನೆಲದ ಮೇಲೆ ಯಾರೋ ಬಿದ್ದ ಸೌಂಡ್ ಕೇಳಿಸಿತ್ತು. ಅಲ್ಲೇ ಇದ್ದ ಸೆಕ್ಯೂರಿಟಿ ತಕ್ಷಣ ಅಲ್ಲಿಗೆ ಓಡ್ ಹೋಗಿ ನೋಡ್ತಾನೆ. ಯಾರೋ ಒಬ್ಬ ಹೆಂಗಸು ಅಂಗಾತ ಬಿದ್ದಿದ್ಲು. ಅದಾಗ್ಲೇ ಅವಳ ತಲೆಯಿಂದ ರಕ್ತ ಸೋರ್ತಾ ಇತ್ತು. ಅದನ್ನ ನೋಡಿದ ಕೂಡಲೇ ಸೆಕ್ಯೂರಿಟಿ ಗಾಬರಿಯಾಗಿದ್ದ. ತಕ್ಷಣ ಅಸೋಸಿಯೇಷನ್ ಅವರನ್ನ ಕರೀತಾನೆ. ಸೆಕ್ಯೂರಿಟಿಗೆ ಆ ಹೆಂಗಸಿನ ಮುಖ ನೋಡಿದ ಕೂಡಲೇ ಗುರುತು ಸಿಕ್ಕಿತ್ತು. ಹಾಗಾಗಿ ಆ ಲೇಡಿಯ ಫ್ಲ್ಯಾಟ್ಗೆ ಓಡ್ ಹೋಗ್ತಾನೆ. ಅದು ದೀಪಿಕಾಳ ಮನೆ. ಅಂದಹಾಗೆ ಕೆಳಕ್ಕೆ ಬಿದ್ದವಳು ದೀಪಿಕಾ. ಸೆಕ್ಯೂರಿಟಿ ವಿಕ್ರಮ್ಗೆ, ಸಾಬ್, ನಿಮ್ಮ ಹೆಂಡತಿ ಮೇಲಿಂದ ಕೆಳಗೆ ಬಿದ್ದೋಗಿದ್ದಾರೆ, ಬೇಗ ಬನ್ನಿ ಅಂತಾನೆ. ಗಂಡ ವಿಕ್ರಮ್ ಗಾಬರಿಯಲ್ಲೇ ಕೆಳಗೆ ಹೋಗ್ತಾನೆ. ವಿಕ್ರಮ್ ಬರೋವಷ್ಟರಲ್ಲಿ ಸೊಸೈಟಿ ಜನ ಅಲ್ಲಿ ಸೇರಿದ್ರು. ಅವರಲ್ಲೊಬ್ಬ ದೀಪಿಕಾ ಸಹೋದರ ಹಿಮಾಂಶು ಅಹುಜಾಗೆ ಫೋನ್ ಮಾಡ್ತಾರೆ. ಹಿಮಾಂಶು ಕೂಡ ಸೇಮ್ ಸೊಸೈಟಿಯಲ್ಲಿ ಬೇರೆ ಫ್ಲ್ಯಾಟಲ್ಲಿ ಇರ್ತಾ ಇದ್ದ. ತಕ್ಷಣ ಸ್ಥಳಕ್ಕೆ ಬಂದ ಹಿಮಾಂಶು ಅಕ್ಕನನ್ನ ಎತ್ಕೊಂಡು ಹತ್ತಿರದ ಆಸ್ಪತ್ರೆಗೆ ಹೋಗ್ತಾನೆ. ವಿಕ್ರಮ್ ಕೂಡ ಮಕ್ಕಳನ್ನ ಪಕ್ಕದ ಮನೆಯಲ್ಲಿ ಬಿಟ್ಟು ಆಸ್ಪತ್ರೆಗೆ ಹೋಗ್ತಾನೆ. ಬೆಳಗ್ಗೆಯಿಂದ ಉಪವಾಸ ಇದ್ಲು. ಅದರಿಂದಾಗಿ ನಿತ್ರಾಣಗೊಂಡು ಮೇಲಿಂದ ಬಿದ್ದಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಬಾಲ್ಕನಿಯಿಂದ ನಡೆದ ಎಲ್ಲವನ್ನ ಎದುರಿನ ಟವರ್ನ ಒಂದು ಫ್ಲ್ಯಾಟಲ್ಲಿದ್ದ ಲೇಡಿ ನೋಡಿದ್ರು. ಮುಂದೆ ಆ ಲೇಡಿ ಕೊಟ್ಟ ಸ್ಟೇಟ್ಮೆಂಟ್ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟಿತ್ತು. ಹೆಣ್ಣೆ ಹೆಣ್ಣಿಗೆ ಶತ್ರು ಅನ್ನೋದು ಮತ್ತೆ ಸಾಬೀತಾಗಿತ್ತು. ಇತ್ತ ದೀಪಿಕಾಳನ್ನ ಆಸ್ಪತ್ರೆಗೆ ತರೋವಷ್ಟರಲ್ಲಿ ಲೇಟ್ ಆಗೋಗಿತ್ತು. ಅವಳನ್ನ ಚೆಕ್ ಮಾಡಿದ ಡಾಕ್ಟರ್, ಸಾರಿ, ಶಿ ಈಸ್ ನೋ ಮೋರ್ ಅಂದ್ಬಿಡ್ತಾರೆ. ಡಾಕ್ಟರ್ ಮಾತು ಕೇಳಿದ ವಿಕ್ರಮ್ಗೆ ತಲೆ ಗಿರ್ರನೆ ತಿರುಗಿತ್ತು. ಅಲ್ಲೇ ನೆಲದ ಮೇಲೆ ಕೂತ್ಕೊಬಿಡ್ತಾನೆ. ಕೆಲವೇ ನಿಮಿಷಗಳ ಮುಂಚೆ ನಗಾಡ್ಕೊಂಡು ಚಂದಿರ ಇನ್ನೂ ಬಂದಿಲ್ವಲ್ಲ ಅಂತ ಗೊಣಗಿಕೊಂಡು ಬಾಲ್ಕನಿಗೆ ಹೋಗಿದ್ದ ಮುದ್ದಿನ ಮಡದಿ ಇನ್ನಿಲ್ಲ ಅಂದರೆ ಆ ಗಂಡನಿಗೆ ಹೇಗಾಗಿರ್ಬೇಡ ಹೇಳಿ. ಪಾಪ, ಇಬ್ಬರು ಪುಟ್ಟ ಮಕ್ಕಳು ಕ್ಷಣಾರ್ಧದಲ್ಲಿ ತಾಯಿ ಇಲ್ಲದೆ ಅನಾಥರಾಗಿದ್ರು. ವಿಕ್ರಮ್ ಆಸ್ಪತ್ರೆಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅಳೋಕೆ ಸ್ಟಾರ್ಟ್ ಮಾಡಿದ್ದ. ದಿಕ್ಕೆ ತೋಚದವನಂತಾಗಿದ್ದ. ಅವನನ್ನ ಹಿಮಾಂಶು ಸಮಾಧಾನ ಮಾಡ್ತಾರೆ. ಪೊಲೀಸರಿಗೆ ಅದಾಗ್ಲೇ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಪೊಲೀಸರ ತಂಡ ಆಸ್ಪತ್ರೆಗೆ ಬಂದಿತ್ತು. ಮೊದಲು ಬಂದು ವಿಕ್ರಮ್ ಹತ್ರ ಮಾತಾಡ್ತಾರೆ. ಆದ್ರೆ ಅವನು ಮಾತಾಡೋ ಸ್ಥಿತಿಯಲ್ಲಿರಲ್ಲ. ಆದ್ರೂ ಸಾವರಿಸಿಕೊಂಡು ಹೇಳಿಕೆ ಕೊಡ್ತಾನೆ. ಘಟನೆ ಹೇಗಾಯ್ತು, ಘಟನೆ ಆದಾಗ ನೀವು ಎಲ್ಲಿದ್ರಿ ಅಂತೆಲ್ಲ ವಿಚಾರಿಸ್ತಾರೆ. ಅದಕ್ಕೆ ವಿಕ್ರಮ್, ಸರ್, ಇವತ್ತು ಕರ್ವಾ ಚೌತ್ ಇದ್ದುದ್ರಿಂದ
ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ಲು. ನಾನು ಆಫೀಸಿಂದ ಬಂದು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ. ರಾತ್ರಿ 9:30 ಆದರೂ ಚಂದ್ರ ಬಂದಿಲ್ಲ ಅಂತ ಬೈಕೊಂಡು ಓಡಾಡ್ತಾ ಇದ್ಲು. ನಂತರ ಚಂದ್ರನ ನೋಡ್ಕೊಂಡು ಬರ್ತೀನಿ ಅಂತ ಬಾಲ್ಕನಿಗೆ ಹೋದ್ಲು. ಆಮೇಲೆ ನೋಡಿದ್ರೆ ಹಿಂಗಾಗಿದೆ ಸರ್ ಅಂತ ಹೇಳ್ತಾ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಸರ್, ಅವಳು ಹೀಗೆ ಬಿದ್ದಿದ್ದಾಳೆ ಅಂತ ನನಗೆ ಗೊತ್ತಾಗಿದ್ದೆ ಸೆಕ್ಯೂರಿಟಿ ಬಂದು ಹೇಳಿದಾಗ. ನಾನು ಪಾಪಿ ಸರ್. ಅವಳು ಬಾಲ್ಕನಿಗೆ ಹೋದಾಗ ನಾನು ಅವಳ ಜೊತೆ ಹೋಗಬೇಕಿತ್ತು. ಅವಳು ನನ್ನ ಆರೋಗ್ಯ ಆಯುಷ್ಯಕ್ಕಾಗಿ ವ್ರತ ಮಾಡಿದ್ಲು. ನನಗೆ ದೀರ್ಘಾಯುಷ್ಯ ಕೊಟ್ಟು ಅವಳೇ ಬೇಗ ಹೊರಟೋದ್ಲಲ್ಲ ಸರ್ ಅಂತ ಮತ್ತೆ ಅಳ್ತಾನೆ. ದೀಪಿಕಾಗೆ ಏನಾದರೂ ಹೆಲ್ತ್ ಇಶ್ಯೂ ಇತ್ತಾ ಅಂತ ಕೇಳ್ತಾರೆ. ಅದಕ್ಕೆ ವಿಕ್ರಮ್, ಇಲ್ಲ ಸರ್, ಹಾಗೇನೂ ಇಲ್ಲ, ಅವಳು ತುಂಬ ಚೆನ್ನಾಗಿದ್ಲು, ಬಟ್ ಉಪವಾಸ ಇದ್ದಿದ್ರಿಂದ ಸ್ವಲ್ಪ ಸುಸ್ತಾದಂತೆ ಕಾಣ್ತಾ ಇದ್ಲು ಅಷ್ಟೇ ಅಂತಾನೆ. 1-2 ಸೆಕೆಂಡ್ ಸಾವರಿಸಿಕೊಂಡು, ಸರ್, ದೀಪಿಕಾ ಕಳೆದ ಕೆಲ ದಿನಗಳಿಂದ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಲು. ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ನಾನು ಕೇಳಿದ್ಕೆ ಪೀರಿಯಡ್ಸು, ಹಾರ್ಮೋನ್ ಚೇಂಜ್ ಅಂತ ಹೇಳಿ ಮಾತು ತೇಲ್ಸಿದ್ಲು ಸರ್. ಬಟ್ ಈಗ ಅನಿಸುತ್ತೆ ಅವಳು ಸ್ವಲ್ಪ ಡಿಪ್ರೆಷನಲ್ಲಿ ಇದ್ಲಾ ಅಂತ. ಮೇ ಬಿ ಅದರಿಂದಾಗಿ ಆತ್ಮಹತ್ಯೆ ಏನಾದರೂ ಮಾಡ್ಕೊಂಡಿರಬಹುದಾ ಸರ್ ಅಂತ ಅನುಮಾನ ಪಡ್ತಾನೆ. ಈಗ ಇಲ್ಲಿ 2 ಆ್ಯಂಗಲ್ ಇತ್ತು. ಒಂದು, ದೀಪಿಕಾ ಉಪವಾಸ ಇದ್ದಿದ್ರಿಂದಾಗಿ ನಿತ್ರಾಣಗೊಂಡು ಆಯತಪ್ಪಿ ಕೆಳಕ್ಕೆ ಬಿದ್ದು ಸತ್ತಿರಬಹುದು. ಎರಡನೆಯದ್ದು, ಡಿಪ್ರೆಷನ್ ಕಾರಣದಿಂದಾಗಿ ಮೇಲಿಂದ ಬಿದ್ದು ಅವಳಾಗೆ ಆತ್ಮಹತ್ಯೆ ಮಾಡ್ಕೊಂಡಿರಬೇಕು. ಬಟ್ ಇವೆರಡನ್ನೂ ಮೀರಿ ಮತ್ತೊಂದು ಆ್ಯಂಗಲ್ ಇತ್ತು. ಅದು ಕೊಲೆಯ ಆ್ಯಂಗಲ್. ಅದನ್ನ ಆದಷ್ಟು ಬೇಗ ಪೊಲೀಸರು ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೋಸ್ ಮಾಡೋರಿದ್ರು. ಸ್ಟೋರಿ ಮುಂದುವರ್ಸೋಕು ಮೊದಲು ಅವತ್ತು ಹಾಗೆ ಸತ್ತ ದೀಪಿಕಾ ಯಾರು ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ. ಈಕೆಯ ಪೂರ್ತಿ ಹೆಸರು ದೀಪಿಕಾ ಅಹುಜಾ. ಇವಳ ತಂದೆ ಹರಿಕೃಷ್ಣನ್ ಅಹುಜಾ ಮತ್ತು ತಾಯಿ ಶಕುಂತಲಾ ಅಹುಜಾ. ದೀಪಿಕಾಗೆ ಒಬ್ಬ ಸಹೋದರ ಇದ್ದ, ಹಿಮಾಂಶು ಅಹುಜಾ. ದೀಪಿಕಾ ಫೈನಾನ್ಸ್ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಗ್ರಿ ಮಾಡಿದ್ಲು. ಡೆಲ್ಲಿ NCRನಲ್ಲಿದ್ದ ಇಂಡಿಯನ್ ಬ್ಯಾಂಕ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ಲು. ದೀಪಿಕಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ವುಮೆನ್. ಹೀಗಿರುವಾಗ ದೀಪಿಕಾಗೆ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಅವನೇ ವಿಕ್ರಮ್ ಚೌಹಾಣ್. ವಿಕ್ರಮ್ ಎಂಜಿನಿಯರ್, ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ. ಇಬ್ಬರ ಪರಿಚಯ ಫ್ರೆಂಡ್ಶಿಪ್ಗೆ ತಿರುಗಿತ್ತು. ಇಬ್ಬರು ಮೀಟ್ ಮಾಡೋದು, ಸುತ್ತಾಡೋದು, ಡೇಟ್ ಮಾಡೋದು ಮಾಡ್ತಾ ಇದ್ರು. ಹೀಗೆ ಹಲವು ವರ್ಷ ಕಳೆದಿತ್ತು. ಇಬ್ಬರಲ್ಲಿ ಅದಾಗ್ಲೇ ಪ್ರೀತಿ ಅನುರಣಿಸಿತ್ತು. ಇಬ್ಬರು ಮದುವೆ ಆಗೋಣ ಅಂತಾನು ಡಿಸೈಡ್ ಮಾಡ್ತಾರೆ. ತಮ್ಮ ಲವ್ ಬಗ್ಗೆ ಮನೆಯಲ್ಲಿ ಹೇಳ್ತಾರೆ. ಇಬ್ಬರ ಮನೆಯಲ್ಲೂ ಏನೂ ತಕರಾರು ಮಾಡಲ್ಲ. ಇಬ್ರು ಚೆನ್ನಾಗಿ ಓದಿದ್ರು, ಒಳ್ಳೆ ಕೆಲಸದಲ್ಲಿದ್ದಾರೆ, ಇಬ್ರು ಜೊತೆಯಲ್ಲಿ ಚೆನ್ನಾಗಿರ್ತಾರೆ ಅಂತ ಭಾವಿಸಿ ಮದುವೆಗೆ ಓಕೆ ಅಂದಿದ್ರು. 2012ರಲ್ಲಿ ದೀಪಿಕಾ ವಿಕ್ರಮ್ ಮದುವೆ ಆಗ್ತಾರೆ. ಮದುವೆ ಆದ ಬಳಿಕ ಎಲ್ಲವೂ ಚೆನ್ನಾಗಿತ್ತು. ಇಬ್ರು ತುಂಬಾ ಅನ್ಯೋನ್ಯವಾಗಿದ್ರು. ಇಬ್ಬರ ಕೆಲಸ ಕೂಡ ಡೆಲ್ಲಿಯಲ್ಲೇ ಇದ್ದಿದ್ರಿಂದ ಇಲ್ಲೇ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಖುಷಿಯಾಗಿದ್ರು. ಹೀಗಿರುವಾಗ ಇವರ ಪ್ರೀತಿಗೆ ಸಾಕ್ಷಿ ಎಂಬಂತೆ ಒಬ್ಬ ಮಗಳು ಹುಟ್ಟಾಳೆ. ಮಗಳ ರೂಪದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಂದಿದ್ಲು. ಇಲ್ಲಿಂದ ಇವರ ಖುಷಿ ದುಪ್ಪಟ್ಟಾಗಿತ್ತು. ಕೆಲಸ ಮತ್ತು ಸಂಬಳದಲ್ಲೂ ಬಡ್ತಿ ಸಿಕ್ಕಿತ್ತು. ಇಬ್ಬರು ಕೂತು ಮಾತಾಡಿ ಒಂದು ಫ್ಲಾಟ್ ತಗೊಳ್ಳೋ ನಿರ್ಧಾರ ಮಾಡ್ತಾರೆ. ಹಲವು ಕಡೆ ಹುಡುಕ್ತಾರೆ. ಒಬ್ಬ ಬ್ರೋಕರ್ ಥ್ರೂ ಅನ್ಸಲ್ ವ್ಯಾಲಿ ವ್ಯೂ ಸೊಸೈಟಿಯಲ್ಲಿ 8ನೇ ಫ್ಲೋರ್ನಲ್ಲಿ ಒಂದು ಫ್ಲಾಟ್ ಇರೋದ್ರ ಬಗ್ಗೆ ಗೊತ್ತಾಗುತ್ತೆ. ಅಂದ ಹಾಗೆ ಇದೊಂದು ಪಾಶ್ ಹೌಸಿಂಗ್ ಸೊಸೈಟಿ. ಇಬ್ರು ಹೋಗಿ ಫ್ಲಾಟ್ ವಿಸಿಟ್ ಮಾಡ್ತಾರೆ. ಈ ಫ್ಲಾಟ್ ಅವರ ಬಜೆಟ್ ಅಲ್ಲಿತ್ತು, ಹಾಗಾಗಿ ಇಬ್ರಿಗೂ ಇಷ್ಟ ಆಗುತ್ತೆ. 2015ರಲ್ಲಿ ದೀಪಿಕಾ ಮತ್ತು ವಿಕ್ರಮ್ ಚೌಹಾಣ್ ಗುರುಗ್ರಾಮ್ನ ಈ ಅನ್ಸಲ್ ವ್ಯಾಲಿ ವ್ಯೂ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾರೆ. ದೀಪಿಕಾ ವಿಕ್ರಮ್ ಇಬ್ರು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಇದ್ದಿದ್ರಿಂದ ದುಡ್ಡು ಕಾಸಿಗೇನೂ ತೊಂದರೆ ಇರಲಿಲ್ಲ. ದೀಪಿಕಾ ಗಂಡ, ಮಕ್ಕಳು, ಮನೆ ಅಂತ ಎಲ್ಲಾ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ಲು. ಮನೆಯನ್ನ ತುಂಬಾ ಚೆನ್ನಾಗಿ ಸಿಂಗರಿಸಿದ್ಲು. ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಸಾಕ್ತಿದ್ಲು. ಅದು 2018. ಇವರು ಮದುವೆಯಾಗಿ 6 ವರ್ಷ ಕಂಪ್ಲೀಟ್ ಆಗಿತ್ತು. ಇಬ್ರು ತಮ್ಮ ಕನಸಿನ ಲೈಫ್ ಲೀಡ್ ಮಾಡ್ತಾ ಇದ್ರು. ಎಲ್ಲಿಗಾದ್ರೂ ಟ್ರಿಪ್ ಹೋದ್ರೆ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್, ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ರು. ಇವರ ಫೋಟೋಸ್ ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರೆ ಮತ್ತೆ ಕೆಲವರು ಇದ್ರೆ ಹೀಗಿರ್ಬೇಕು ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ಈ ವೇಳೆ ದೀಪಿಕಾಗೆ ಮತ್ತೊಂದು ಮಗು ಆಗುತ್ತೆ. ಅದು ಗಂಡು ಮಗು. ಅಲ್ಲಿಗೆ ದೀಪಿಕಾ ವಿಕ್ರಮ್ ಫ್ಯಾಮಿಲಿ ಕಂಪ್ಲೀಟ್ ಆಗಿತ್ತು. ಆರ್ತಿಗೊಬ್ಳು ಕೀರ್ತಿಗೊಬ್ಬ ಅನ್ನೋ ಥರ ಎಲ್ಲರೂ ಅನ್ಯೋನ್ಯವಾಗಿದ್ರು. ಮಗನಿಗಾಗಿ ದೀಪಿಕಾ ಮೆಟರ್ನಿಟಿ ಲೀವ್ ತಗೊಂಡಿದ್ರು. ಮಗುಗೆ ಈಗ 6 ತಿಂಗಳಾಗಿತ್ತು. ಹಾಗಾಗಿ ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾ ಇದ್ರು. ಯಾವಾಗಾದ್ರೂ ಒಮ್ಮೊಮ್ಮೆ ಆಫೀಸ್ಗೆ ಹೋಗಿ ಬರ್ತಾ ಇದ್ರು. ಇವರ ಸಂಸಾರದಲ್ಲಿ ಎಲ್ಲವೂ ಸರಿ ಇದೆ ಅಂತಾನೆ ಎಲ್ರಿಗೂ ಅನಿಸಿತ್ತು. ಬಟ್ ಅವತ್ತಿನ ಕರ್ವಾ ಚೌತ್ನ ರಾತ್ರಿ
ದೀಪಿಕಾ ತನ್ನದೇ ಮನೆಯ ಬಾಲ್ಕನಿಯಿಂದ ಬಿದ್ದು ಸಾವನ್ನಪ್ಪಿದ್ಲು. ತನಿಖೆ ಆರಂಭಿಸಿದ್ದ ಪೊಲೀಸರು ವಿಕ್ರಮ್ನನ್ನ ವಿಚಾರಣೆ ಮಾಡ್ತಿರುವಾಗ ಅವನ ಕೈ ಮೇಲೆ ಗಾಯಗಳಾಗಿರೋದನ್ನ ನೋಟ್ ಮಾಡ್ತಾರೆ. ಏನಿದು ಗಾಯ, ಯಾವಾಗಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ವಿಕ್ರಮ್, ಸರ್ ನಿನ್ನೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು, ಅದೇ ಗಾಯ ಅಂತಾನೆ. ಪೊಲೀಸರು ಅಸಹಜ ಸಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ವಿಕ್ರಮ್ ಮನೆಗೆ ಹೋಗ್ತಾರೆ. ಬಾಲ್ಕನಿಯಲ್ಲಿ ಇದ್ದ ಕೆಲವು ಪಾಟ್ಸ್ ಒಡೆದಿದ್ವು, ಅದರೊಳಗಿನ ಮಣ್ಣೆಲ್ಲ ಕೆಳಗಡೆ ಬಿದ್ದಿತ್ತು. ಇದನ್ನ ನೋಡ್ತಾ ಇದ್ರೆ ಮೇ ಬಿ ದೀಪಿಕಾ ಇದ್ರ ಮೇಲೆ ಹತ್ತಿ ಕೆಳಗೆ ಜಂಪ್ ಮಾಡಿರಬಹುದು ಅಂತಾನೆ ಅನಿಸ್ತಾ ಇತ್ತು. ಮನೆ ಪರಿಶೀಲನೆ ಬಳಿಕ ಸೊಸೈಟಿಯಲ್ಲಿ ವಿಚಾರಣೆ ಮಾಡ್ತಾರೆ. ಅಪಾರ್ಟ್ಮೆಂಟ್ನವರು ವಿಕ್ರಮ್ ಮತ್ತು ದೀಪಿಕಾ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಸರ್ ಇಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ ಸರ್, ತುಂಬಾ ಅನ್ಯೋನ್ಯವಾಗಿದ್ರು, ವಿಧಿ ಅವರನ್ನ ದೂರ ಮಾಡಿಬಿಡ್ತು ಅಂತ ಹೇಳ್ತಾ ಮರುಕಪಡ್ತಾರೆ. ಆದರೆ 8ನೇ ಫ್ಲೋರ್ನಲ್ಲಿದ್ದ ದೀಪಿಕಾ ಮನೆ ಪಕ್ಕದವರು ಇನ್ನೊಂದು ವಿಚಾರ ಹೇಳಿದ್ರು. ಸರ್ ಇತ್ತೀಚೆಗೆ ಯಾವುದೋ ಒಂದು ವಿಷಯಕ್ಕೆ ಇಬ್ರು ತುಂಬಾ ಜಗಳ ಮಾಡ್ತಾ ಇದ್ರು. ಅವರ ಮನೆಯಿಂದ ಆಗಾಗ ಕೂಗಾಡೋ ಧ್ವನಿ ಕೇಳಿಸ್ತಾ ಇತ್ತು. ಕೆಲವು ಸಲ ವಿಕ್ರಮ್ ದೀಪಿಕಾ ಮೇಲೆ ಕೈ ಮಾಡಿದ್ದ ಸರ್. ದೀಪಿಕಾ ಮಾತ್ರ ತುಂಬಾ ಒಳ್ಳೆಯವಳು, ಅವಳು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವಳಾಯ್ತು, ಗಂಡ ಮಕ್ಕಳಾಯ್ತು ಅಂತ ಇರ್ತಿದ್ಲು. ಇದು ಬಿಟ್ರೆ ಮತ್ತೇನು ಸಮಸ್ಯೆ ಇರಲಿಲ್ಲ ಸರ್ ಅಂತಾರೆ. ಈ ಕೇಸ್ನಲ್ಲಿ ಇದು ಪೊಲೀಸರಿಗೆ ಸಿಕ್ಕ ಮಹತ್ವದ ಕ್ಲೂ ಆಗಿತ್ತು. ಅಲ್ಲಿಗೆ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ವಿಕ್ರಮ್ ಮೊದಲಿಗನಾಗಿದ್ದ. ಇತ್ತ ದೀಪಿಕಾ ತಂದೆ ತಾಯಿ ಅಕ್ಟೋಬರ್ 28ಕ್ಕೆ DLF ಫೇಸ್ 1 ಪೊಲೀಸ್ ಸ್ಟೇಷನ್ನಲ್ಲಿ ಮಗಳನ್ನ ಕೊಲೆ ಮಾಡಲಾಗಿದೆ ಅಂತ ಕೇಸ್ ಫೈಲ್ ಮಾಡ್ತಾರೆ. ತನ್ನ ಕಂಪ್ಲೇಂಟ್ನಲ್ಲಿ ಅಳಿಯ ವಿಕ್ರಮ್ ನಮ್ಮ ಮಗಳನ್ನ ಬಾಲ್ಕನಿಯಿಂದ ತಳ್ಳಿ ಸಾಯಿಸಿದ್ದಾನೆ ಅಂತ ದೂರಿದ್ರು. ಯಾವಾಗಲೂ ವಿಕ್ರಮ್ ನಮ್ಮ ಮಗಳ ಜೊತೆ ಜಗಳ ಆಡ್ತಾ ಇದ್ದ, ಮಗಳಿಗೆ ಹೊಡಿತಾ ಇದ್ದ. ಹಲವು ಬಾರಿ ನಾವು ಹೋಗಿ ಇಬ್ಬರಿಗೂ ಸಮಾಧಾನ ಪಡಿಸಿ ಬುದ್ಧಿ ಹೇಳಿ ಬಂದಿದ್ವಿ. ವಿಕ್ರಮ್ ತುಂಬಾ ಹಿಂಸೆ ಕೊಡ್ತಾ ಇದ್ದ. ಇದರಲ್ಲಿ ವಿಕ್ರಮ್ ಸಹೋದರ ಅಮಿತ್ ಕೂಡ ಶಾಮೀಲಾಗಿದ್ದಾನೆ ಅಂತ ತಮ್ಮ ದೂರಿನಲ್ಲಿ ತಿಳಿಸ್ತಾರೆ. ಈಗ ಪೊಲೀಸರ ಹತ್ರ ದೀಪಿಕಾ ಅಪ್ಪ ಅಮ್ಮ ಬರ್ಸಿದ್ದ FIR ಇತ್ತು. ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ವಿಕ್ರಮ್ ಇದ್ದ. ಪೊಲೀಸರು ಸೀರಿಯಸ್ ಆಗಿ ತನಿಖೆಗಿಳಿತಾರೆ. ಮೊದಲಿಗೆ ಇವರಿಬ್ಬರ ನಡುವೆ ಜಗಳ ಯಾಕಾಗ್ತಿತ್ತು ಅಂತ ಹುಡುಕ್ತಾರೆ. ಆಗ ಪೊಲೀಸರಿಗೆ ಸಿಕ್ಕಿದ್ದು ಹಿಂದಿಯ ಶಾರುಖ್ ಖಾನ್ ನಟನೆಯ ಕಭಿ ಅಲ್ವಿದಾ ನಾ ಕೆಹನಾ ಸಿನಿಮಾ ಸ್ಟೋರಿ. ಇಲ್ಲೂ ಕೂಡ ಲವ್ ಲಫ್ಡಾ ಇತ್ತು. ಹಾಗಾಗಿ ಮೊದಲು ದೀಪಿಕಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಇಬ್ಬರ ಮೊಬೈಲ್ CDR ತೆಗೆಸ್ತಾರೆ. ಇದರಲ್ಲಿ ಕರಾಳ ಸತ್ಯದ ಅನಾವರಣವಾಗಿತ್ತು. ಅದನ್ನ ಹೇಳೋಕು ಮೊದಲು ಮತ್ತೊಂದು ಜೋಡಿ ಬಗ್ಗೆ ಹೇಳ್ತೀವಿ ನೋಡಿ. ಇವರು ಶೆಫಾಲಿ ತಿವಾರಿ ಮತ್ತು ಕುನಾಲ್ ತಿವಾರಿ, ಇಬ್ರು ಗಂಡ ಹೆಂಡತಿ. ಶೆಫಾಲಿ ಒಬ್ಬ ಜರ್ನಲಿಸ್ಟ್, ಫ್ರೀಲಾನ್ಸ್ ವರ್ಕ್ ಮಾಡ್ತಾ ಇದ್ರು, ಯೂಟ್ಯೂಬ್ನಲ್ಲಿ ವ್ಲಾಗ್ಸ್ ಮಾಡ್ತಾ ಇದ್ರು. ಇವರ ಗಂಡ ಕುನಾಲ್ ಒಂದು MNC ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ರು. ಇಬ್ರು ವೆಲ್ ಸೆಟಲ್ ಆಗಿದ್ರು. ಅನ್ಸಲ್ ವ್ಯಾಲಿ ಸೊಸೈಟಿಯಲ್ಲಿ ಇವರದ್ದು 2 ಫ್ಲಾಟ್ ಇತ್ತು. ಒಂದು ಫ್ಲಾಟ್ನಲ್ಲಿ ಶೆಫಾಲಿ ಮತ್ತು ಕುನಾಲ್ ಇರ್ತಾ ಇದ್ರು, ಮತ್ತೊಂದು ಫ್ಲಾಟ್ ಖಾಲಿ ಇತ್ತು. ಅದೇ 8ನೇ ಫ್ಲೋರ್ನಲ್ಲಿದ್ದ ಫ್ಲಾಟ್ ನಂಬರ್ 804. ಶೆಫಾಲಿ ಮತ್ತು ಕುನಾಲ್ ರದ್ದು ಲವ್ ಮ್ಯಾರೇಜ್, ಹ್ಯಾಪಿ ಫ್ಯಾಮಿಲಿ. ಶೆಫಾಲಿ ತಮ್ಮ 804 ಫ್ಲಾಟ್ನ ಮಾರಾಟಕ್ಕಿಟ್ಟಿದ್ರು. ಇತ್ತ ವಿಕ್ರಮ್ ಮತ್ತು ದೀಪಿಕಾ ಫ್ಲಾಟ್ ತಗೊಳ್ಳೋ ಪ್ಲಾನ್ ಮಾಡಿದಾಗ ಒಬ್ಬ ಬ್ರೋಕರ್ ಥ್ರೂ ಶೆಫಾಲಿಯ ಫ್ಲಾಟ್ ಬಗ್ಗೆ ಗೊತ್ತಾಗಿತ್ತು. ವಿಕ್ರಮ್ ಶೆಫಾಲಿ ಜೊತೆ ಫೋನ್ನಲ್ಲಿ ಮಾತಾಡ್ತಾನೆ. ಸರಿ ಬಂದು ಫ್ಲಾಟ್ ನೋಡಿ, ಇಷ್ಟ ಆದ್ರೆ ಮಾತು ಮುಂದುವರಿಸೋಣ ಅಂತಾರೆ. ವಿಕ್ರಮ್ ಅನ್ಸಲ್ ವ್ಯಾಲಿ ಸೊಸೈಟಿಗೆ ಹೋಗಿ ಫ್ಲಾಟ್ ನೋಡ್ತಾನೆ. ಅವನಿಗೆ ಮನೆ ಇಷ್ಟವಾಗಿತ್ತು, ಅಪಾರ್ಟ್ಮೆಂಟ್ನ ಅಮ್ಯುನಿಟೀಸ್ ಕೂಡ ಇಷ್ಟ ಆಗಿತ್ತು. ಸರಿ ಅಂತ ಹೆಂಡತಿಯನ್ನ ಕರ್ಕೊಂಡು ಬಂದು ತೋರಿಸ್ತಾನೆ. ದೀಪಿಕಾಗೂ ಮನೆ ತುಂಬಾ ಹಿಡಿಸಿತ್ತು. ಶೆಫಾಲಿ ಮತ್ತು ಕುನಾಲ್ ಜೊತೆಗೆ ಮಾತಾಡಿ ಡೀಲ್ ಫೈನಲ್ ಮಾಡ್ತಾರೆ. ದೀಪಿಕಾ ವಿಕ್ರಮ್ ತನ್ನ ಕನಸಿನ ಮನೆ ಸಿಕ್ಕ ಖುಷಿಯಲ್ಲಿದ್ರು. ಇತ್ತ ಶೆಫಾಲಿ ಮತ್ತು ಕುನಾಲ್ ಕೂಡ ಮನೆ ಮಾರಿ ಬಂದ ಹಣವನ್ನ ಬೇರೆಡೆ ಇನ್ವೆಸ್ಟ್ ಮಾಡಿದ್ರು. 2015ರಲ್ಲಿ ದೀಪಿಕಾ ಮತ್ತು ವಿಕ್ರಮ್ ತಮ್ಮ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಇವರ ಕಥೆಯನ್ನ ನಾವಿಲ್ಲಿ ಯಾಕೆ ಹೇಳಿದ್ದೀವಿ ಈ ಬಗ್ಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದ್ರು. ಹೀಗಿರುವಾಗ ಒಬ್ಬ ಮಹಿಳೆ ಪೊಲೀಸ್ ಠಾಣೆಗೆ ಬರ್ತಾಳೆ. ಬಂದವಳೆ, ಸರ್ ನಾನು ನಿಮಗೆ ಏನೋ ಹೇಳಬೇಕು ಅಂತಾಳೆ. ಪೊಲೀಸರು ಅವರನ್ನ ಕೂರಿಸಿ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಾ, ಏನು ವಿಷಯ ಅಂತ ವಿಚಾರಿಸ್ತಾರೆ. ಆಕೆ ಹೇಳಿದ ಮಾತು ಕೇಳಿ ಪೊಲೀಸರ ಮುಖ ಒಮ್ಮೆಲೆ ಅರಳಿತ್ತು. ಸರ್ ನನ್ನ ಹೆಸರು ಮಾಲಿನಿ ಅಂತಾರೆ. ನಾವಿಲ್ಲಿ ಅವರ ಹೆಸರು ಬದಲಿಸಿದ್ದೀವಿ. ಸರ್ ನಾನು ವಿಕ್ರಮ್ ಮತ್ತು ದೀಪಿಕಾರ ಅಪಾರ್ಟ್ಮೆಂಟ್ನಲ್ಲೇ ಇರೋದು. ಇನ್ಫ್ಯಾಕ್ಟ್ ಅವರ ಬಾಲ್ಕನಿ ಆಪೋಸಿಟ್ ಇರೋ ಟವರ್ನಲ್ಲಿ ನಮ್ಮ ಫ್ಲಾಟ್ ಇದೆ. ಅವತ್ತು ಅಕ್ಟೋಬರ್ 27 ರಾತ್ರಿ ಸುಮಾರು 9:30 ಸಮಯ ಸರ್. ವಿಕ್ರಮ್ ಮತ್ತು ದೀಪಿಕಾ ಇಬ್ರು ಅವರ ಬಾಲ್ಕನಿಯಲ್ಲಿದ್ರು. ರೂಮಲ್ಲಿ ಏನೋ ಮಾಡ್ತಿದ್ದಾಗ ನನ್ನ ದೃಷ್ಟಿ ದೀಪಿಕಾ ಅವರ ಬಾಲ್ಕನಿ ಕಡೆಗೆ ವಾಲಿತ್ತು. ನಾನು ನೋಡ್ತಿರೋದು ವಿಕ್ರಮ್ಗಾಗ್ಲಿ ದೀಪಿಕಾಗಾಗ್ಲಿ ಗೊತ್ತಾಗ್ಲಿಲ್ಲ. ವಿಕ್ರಮ್ ದೀಪಿಕಾಳ ಕತ್ತು ಹಿಡ್ಕೊಂಡಿದ್ದ. ಅವನೇ ಅವಳನ್ನ ಬಲವಂತವಾಗಿ ಬಾಲ್ಕನಿಗೆ ಎಳ್ಕೊಂಡು ಬಂದಿದ್ದ ಸರ್. ಸಾಮಾನ್ಯವಾಗಿ ಅವರಿಬ್ರು ಜಗಳ ಆಡ್ತಾನೆ ಇರ್ತಿದ್ರು, ಬಟ್ ಅವತ್ತ್ಯಾಕೋ ಸ್ವಲ್ಪ ಅನ್ಯೂಜುವಲ್ ಅನ್ಸಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ನಾನು ಅದನ್ನೆಲ್ಲ ನೋಡ್ತಾ ನಿಂತೆ. ಅಷ್ಟರಲ್ಲಿ ವಿಕ್ರಮ್ ದೀಪಿಕಾಳನ್ನ ಕೆಳಗೆ ನೂಕ್ಬಿಟ್ಟ ಸರ್.
ನನಗೆ ಕೈ ಕಾಲು ನಡುಕ ಶುರುವಾಗಿತ್ತು ಸರ್ ಅಂತ ತಾನು ನೋಡಿದ್ದನ್ನ ಹೇಳ್ತಾರೆ. ಸರಿ, ಇಷ್ಟು ದಿನ ಯಾಕೆ ನೀವು ನಮ್ಮ ಹತ್ರ ಬರಲಿಲ್ಲ ಅಂತ ಕೇಳಿದ್ಕೆ ನನಗೆ ಭಯ ಆಗೋಗಿತ್ತು ಸರ್, ಸುಧಾರಿಸ್ಕೊಳ್ಳೋಕೆ ಟೈಮ್ ಹಿಡಿತು ಅಂತಾರೆ. ಪೊಲೀಸರು ಮಾಲಿನಿಯ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಈಗ ವಿಕ್ರಮ್ ಮೇಲೆ ಬಲವಾದ ಸಾಕ್ಷಿಯೂ ಸಿಕ್ಕಿತ್ತು. ಆದರೂ ಪೊಲೀಸರು ಆತುರ ಬೀಳಲ್ಲ. ನಮಗೆ ಗೊತ್ತಾಗಿದೆ ಅಂತ ವಿಕ್ರಮ್ಗೆ ಗೊತ್ತಾದರೆ ಅವನು ಎಸ್ಕೇಪ್ ಆಗೋ ಚಾನ್ಸಸ್ ಇತ್ತು, ಅಥವಾ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋ ಸಾಧ್ಯತೆಯೂ ಇತ್ತು. ಹಾಗಾಗಿ ಇನ್ನೂ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅಕ್ಟೋಬರ್ 30ಕ್ಕೆ ದೀಪಿಕಾಳ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ದೀಪಿಕಾ ಕುತ್ತಿಗೆ ಹತ್ರ ಬೆರಳುಗಳ ಮಾರ್ಕ್ಸ್ ಇವೆ ಅಂತ ಬರೆಯಲಾಗಿತ್ತು. ಹಾಗೆ ಅವಳ ಉಗುರುಗಳಲ್ಲಿ ಮನುಷ್ಯನ ಚರ್ಮದ ಟ್ರೇಸಸ್ ಇದೆ ಅಂತಾನು ಹೇಳಲಾಗಿತ್ತು. ಅಲ್ಲದೆ ಅವಳ ಕಾಲುಗಳಲ್ಲಿ ಪಾಟ್ನಲ್ಲಿದ್ದ ಮಣ್ಣಿನ ಪಾರ್ಟಿಕಲ್ಸ್ ಏನೂ ಇರಲಿಲ್ಲ ಅಂತ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು. ಅಲ್ಲಿಗೆ ಇದು ಪಕ್ಕಾ ಆಕಸ್ಮಿಕ ಸಾವು ಅಲ್ಲ, ಆತ್ಮಹತ್ಯೆಯೂ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಈಗಲೂ ಒಂದು ಡೌಟ್ ಇತ್ತು. ಅದೇನಂದ್ರೆ, ಬಹುಶಃ ಸಾಯೋಕ್ಕೂ ಮುಂಚೆ ದೀಪಿಕಾ ಮತ್ತು ವಿಕ್ರಮ್ ನಡುವೆ ಜಗಳ ಆಗಿರಲೂಬಹುದು. ಆಗ ವಿಕ್ರಮ್ ದೀಪಿಕಾಳ ಕುತ್ತಿಗೆ ಹಿಡಿದಿರಬಹುದು, ತಳ್ಳಾಟದಲ್ಲಿ ಪಾಟ್ಸ್ ಒಡೆದಿರಬಹುದು. ಅದೇ ಫೋರ್ಸ್ನಲ್ಲಿ ಆಕಸ್ಮಿಕವಾಗಿ ದೀಪಿಕಾ ಬಿದ್ದಿರಬಹುದಾ? ಇಲ್ಲ, ಜಗಳದ ಬಳಿಕ ವಿಕ್ರಮ್ ರೂಮ್ಗೆ ಬಂದ್ಬಿಟ್ಟಿರಬೇಕು. ಬಳಿಕ ಅವಳು ಅದೇ ಬೇಸರದಲ್ಲಿ ಮೇಲಿಂದ ಬಿದ್ದಿರಬಹುದಾ? ಈ ಆಯಾಮವನ್ನು ಅಲ್ಲಗಳೆಯುವಂತೆ ಇರಲಿಲ್ಲ. ಯಾಕಂದ್ರೆ ಇದುವರೆಗೆ ಇಲ್ಲಿ ಕೊಲೆಗೆ ಮೋಟಿವ್ ಕ್ಲಿಯರ್ ಆಗಿರಲಿಲ್ಲ. ಬಟ್ ಪೊಲೀಸರಿಗೆ ಸಿಕ್ಕಿದ್ದ ವಿಕ್ರಮ್ನ ಕಾಲ್ ಮತ್ತು ಚಾಟ್ ಡೀಟೇಲ್ಸ್ ಎಲ್ಲವನ್ನ ಕ್ಲಿಯರ್ ಮಾಡಿತ್ತು. ವಿಕ್ರಮ್ ಸುಳ್ಳು ಹೇಳ್ತಿದ್ದಾನಾ? ದೀಪಿಕಾ ಉಗುರುಗಳಲ್ಲಿ ಸಿಕ್ಕಿದ್ದ ಆ ಚರ್ಮ ಯಾರದ್ದು? ವಿಕ್ರಮ್ನ CDR ಲಿಸ್ಟ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತ್ತು. ಅದರಲ್ಲಿ ಹಲವು ನಂಬರ್ಸ್ ಇದ್ವು. ಆದರೆ ಒಂದು ನಂಬರ್ ಜೊತೆಗೆ ವಿಕ್ರಮ್ ಗಂಟೆಗಟ್ಟಲೆ ಮಾತಾಡಿದ್ದು ಗೊತ್ತಾಗಿತ್ತು. ಚಾಟ್ ಹಿಸ್ಟ್ರಿ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ವಿಶೇಷ ಅಂದರೆ ವಿಕ್ರಮ್ ಜಿಮೇಲ್ ಮತ್ತು ಜಿಟಾಕ್ ಸೇರಿದಂತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಚಾಟ್ ಮಾಡ್ತಾ ಇದ್ದ. ಯಾರ ಜೊತೆ ಚಾಟ್ ಮಾಡ್ತಿದ್ದ ಅಂತ ಹುಡುಕಿದಾಗ ಸಿಕ್ಕಿದ್ದೇ ಒಂದು ಮಾಯಾಂಗನ ಹೆಸರು. ದೀಪಿಕಾ ಸಾವಿನ ಹಿಂದೆಯೂ ಆ ಹೆಣ್ಣಿನ ಕರಿನೆರಳಿತ್ತು. ಈಗ ಕೊಲೆಗೆ ಮೋಟಿವ್ ಸ್ಪಷ್ಟವಾಗಿತ್ತು. ಎಲ್ಲ ಎವಿಡೆನ್ಸ್ ಸಿಕ್ಕ ಬಳಿಕ ಸೀದಾ ಹೋಗಿ ವಿಕ್ರಮ್ನನ್ನ ಎತ್ತಾಕೊಂಡು ಬರ್ತಾರೆ. ಇನ್ವೆಸ್ಟಿಗೇಷನ್ ಬೆಂಚ್ ಮೇಲೆ ಕೂರಿಸಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸರ್, ನಾನೇನೂ ಮಾಡಿಲ್ಲ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ನನ್ನ ಹೆಂಡತಿಯನ್ನ ಯಾಕೆ ಸಾಯಿಸ್ಲಿ, ನನ್ನ ಮಕ್ಕಳನ್ನ ನಾನೇ ತಬ್ಬಲಿ ಮಾಡ್ತೀನ ಅಂತ ಜೋರಾಗಿ ಕೂಗಾಡ್ತಾನೆ. ಬಟ್ ಪೊಲೀಸರು ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್ನ ಅವನ ಮುಂದೆ ಇಟ್ಟಾಗ ವಿಕ್ರಮ್ ನಾಲಗೆ ತಡವರಿಸೋಕೆ ಆರಂಭಿಸಿತ್ತು. ಇನ್ನು ನನ್ನ ನಾಟಕ ನಡೆಯಲ್ಲ ಅಂತ ಗೊತ್ತಾದ ಕೂಡಲೇ, ನಾನು ನಿಮ್ಮ ಮುಂದೆ ಏನೂ ಮಾತಾಡಲ್ಲ, ನನ್ನ ಲಾಯರ್ಗೆ ಕಾಲ್ ಮಾಡಿ, ನಾನು ಮಾತಾಡಬೇಕು ಅಂತ ಧಿಮಾಕಿನಿಂದ ಹೇಳ್ತಾನೆ. ಇಂಥವರನ್ನ ಹೇಗೆ ಬಗ್ಗಿಸಬೇಕು ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಪೊಲೀಸರ ರಿಪೇರಿಗೆ ಬಳಲಿ ಬೆಂಡಾದ ವಿಕ್ರಮ್ ಎಲ್ಲವನ್ನ ಬಾಯ್ಬಿಡ್ತಾನೆ. ಹೌದು ಸರ್, ನಾನೇ ನನ್ನ ಹೆಂಡತಿಯನ್ನ ಸಾಯಿಸಿದ್ದು ಅಂತಾನೆ. ಅದು ನಮಗೂ ಗೊತ್ತು ರಾಜ, ನೀನೇ ಕೊಂದಿದ್ದು ಅಂತಾನೂ ಗೊತ್ತು, ಯಾಕೆ ಕೊಂದಿದ್ದು ಅಂತಾನೂ ಗೊತ್ತು. ಆದರೆ ಈ ಶೆಫಾಲಿ ಜೊತೆ ಹೇಗೆ ಮ್ಯಾಚ್ ಫಿಕ್ಸ್ ಆಯಿತು ಅನ್ನೋ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಹೆಚ್ಚು ನಖರ ಮಾಡದೆ ನೀನಾಗೆ ಸ್ಟೇಟ್ಮೆಂಟ್ ಕೊಟ್ಟರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾಜೂಕಾಗಿ ಹೇಳ್ತಾರೆ. ಇಲ್ಲಿಂದ ವಿಕ್ರಮ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಶೆಫಾಲಿ ಅಂದರೆ ನಾವು ಆವಾಗಲೇ ಇನ್ನೊಂದು ಕಪಲ್ ಬಗ್ಗೆ ಹೇಳಿದ್ವಲ್ಲ, ಅದೇ ಶೆಫಾಲಿ. ದೀಪಿಕಾ ಕೊಲೆ ಹಿಂದೆ ಇದ್ದಿದ್ದು ಇದೇ ಶೆಫಾಲಿ ಕರಿನೆರಳು. ಸರ್, ನನ್ನ ಹೆಸರು ವಿಕ್ರಮ್ ಚೌಹಾಣ್. ನನಗೀಗ 35 ವರ್ಷ. ನನ್ನ ಹೆಂಡತಿ ದೀಪಿಕಾ, ಅವಳಿಗೆ 32 ವರ್ಷ. ನಾವು ಮೊದಲು ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ವಿ. ನಂತರ ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ಸ್ವಂತ ಫ್ಲ್ಯಾಟ್ ತಗೊಳ್ಳೋಕೆ ಪ್ಲಾನ್ ಮಾಡಿದ್ವಿ. ಆಗ ಶೆಫಾಲಿ ಮಾರಾಟಕ್ಕಿಟ್ಟಿರೋ ಫ್ಲ್ಯಾಟ್ ಬಗ್ಗೆ ಗೊತ್ತಾಯಿತು. ಫ್ಲ್ಯಾಟ್ ಖರೀದಿ ವಿಚಾರವಾಗಿ ಮಾತಾಡ್ತಾ ನಮ್ಮಿಬ್ಬರ ಫ್ರೆಂಡ್ಶಿಪ್ ಆಯಿತು. ಅವಳು ಕೂಡ ಸೇಮ್ ಸೊಸೈಟಿಯಲ್ಲಿ ಇದ್ಲು. ಹಾಗಾಗಿ ಫ್ಲ್ಯಾಟ್ಗೆ ಶಿಫ್ಟ್ ಆದಮೇಲೆ ನಾವಿಬ್ಬರು ಆಗಾಗ ಅಪಾರ್ಟ್ಮೆಂಟ್ನಲ್ಲಿ ಸಿಗ್ತಾ ಇದ್ವಿ. ಅವಳು ಕೂಡ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ಲು. ನಾನು, ದೀಪಿಕಾ ಮತ್ತು ಶೆಫಾಲಿ 3 ಜನ ಒಟ್ಟಿಗೆ ಕೂತು ಟೀ ಕುಡಿತಾ ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ. ದೀಪಿಕಾ ಶೆಫಾಲಿಯನ್ನ ಸಿಸ್ಟರ್ ತರ ನೋಡ್ತಿದ್ಲು ಸರ್ ಅಂತಾನೆ. ಶೆಫಾಲಿಗೆ 35 ವರ್ಷ. ಶೆಫಾಲಿ ನೋಡೋಕೆ ತುಂಬಾ ಮುದ್ದಾಗಿದ್ಲು. ಅವಳಿಗೆ ಮದುವೆ ಆಗಿತ್ತು. ಹೋಗ್ತಾ ನಮ್ಮ ನಡುವೆ ಸಲುಗೆ ಬೆಳೆದಿತ್ತು. ಶೆಫಾಲಿ ಪ್ರತಿದಿನ ಒಮ್ಮೆ ಆದರೂ ನಮ್ಮ ಮನೆಗೆ ಬಂದು ಮಾತಾಡಿಸಿ ಹೋಗ್ತಾ ಇದ್ಲು. ನಮ್ಮ ನಡುವಿನ ಸಲುಗೆ ಅಫೇರ್ಗೆ ಟರ್ನ್ ಆಗಿತ್ತು ಸರ್. ಆದರೆ ಈ ಬಗ್ಗೆ ದೀಪಿಕಾಗೆ ಗೊತ್ತಿರಲಿಲ್ಲ. ಶೆಫಾಲಿ ಕೂಡ ನನ್ನನ್ನು ಇಷ್ಟಪಡ್ತಾ ಇದ್ಲು. ನಾವಿಬ್ರು ಈಗ ಕದ್ದು ಮುಚ್ಚಿ ಸಿಗೋಕೆ ಸ್ಟಾರ್ಟ್ ಮಾಡಿದ್ವಿ. ಕೆಲವೊಮ್ಮೆ ನಾನು ಶೆಫಾಲಿ ಮಕ್ಕಳನ್ನ ಕರ್ಕೊಂಡು ಪ್ಲೇ ಗ್ರೌಂಡ್ಗೆ ಹೋಗ್ತಾ ಇದ್ವಿ. ಅವಳು ಅಲ್ಲಿಗೆ ಬರ್ತಾ ಇದ್ಲು.
ಮಕ್ಕಳನ್ನ ಆಡೋಕೆ ಬಿಟ್ಟು ನಾವಿಬ್ರು ಹರಟೆ ಹೊಡಿತಾ ಕೂರ್ತಿದ್ವಿ ಸರ್. ಹೀಗೆ ಪ್ರತಿದಿನ ಸಿಗ್ತಾ ಇದ್ವಿ. ನಾನು ಆಫೀಸಿಂದ ಬೇಗ ಮನೆಗೆ ಬರ್ತಾ ಇದ್ದೆ. ದೀಪಿಕಾ ಆಫೀಸ್ನಲ್ಲೇ ಇರ್ತಿದ್ಲು. ಅವಳು ಬರೋದು ಲೇಟ್ ಇದ್ದಾಗ ನಾನು ಶೆಫಾಲಿ ನಮ್ಮನೆಯಲ್ಲೇ ಕಾಲ ಕಳೀತಿದ್ವಿ. ರಾತ್ರಿ ಎಲ್ಲ ಚಾಟ್ ಮಾಡ್ತಾ ಇದ್ವಿ. ನಂತರ ಚಾಟ್ ಹಿಸ್ಟ್ರಿ ಡಿಲೀಟ್ ಮಾಡ್ಬಿಡ್ತಿದ್ವಿ ಸರ್ ಅಂತಾನೆ. ಅವತ್ತು ಏಪ್ರಿಲ್ 2018. ಮನೆಯಲ್ಲಿ ಆಫೀಸ್ ವರ್ಕ್ ಅಂತ ಹೇಳಿ ಶೆಫಾಲಿ ಮತ್ತು ನಾನು 5 ದಿನ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಲೇ ಲದ್ದಾಖ್ ಹೋಗಿದ್ವಿ. ನಾವಿಬ್ರು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಈ ವೇಳೆ ಶೆಫಾಲಿ, ನಾನು ನನ್ನ ಗಂಡನಿಗೆ ಡಿವೋರ್ಸ್ ಕೊಡ್ತೀನಿ, ನೀನು ನಿನ್ನ ಹೆಂಡತಿಯನ್ನ ಬಿಟ್ಬಿಡು, ನಾವಿಬ್ರು ಮದುವೆ ಆಗಿ ಜೊತೆಗಿರೋಣ ಅಂದ್ಲು. ನನಗೂ ಶೆಫಾಲಿ ಜೊತೆ ಇರೋಕೆ ಆಸೆ ಇತ್ತು. ಅದಕ್ಕೆ ಸರಿ, ವಾಪಸ್ ಊರಿಗೆ ಹೋದ್ಮೇಲೆ ಇಬ್ರು ನಮ್ಮ ಪಾರ್ಟ್ನರ್ಗಳಿಗೆ ಹೇಳೋಣ ಅಂತ ಡಿಸೈಡ್ ಮಾಡಿದ್ವಿ. ಟ್ರಿಪ್ ಇಂದ ಬಂದ್ಮೇಲೆ ಶೆಫಾಲಿ ಕುನಾಲ್ಗೆ ಎಲ್ಲ ನಿಜ ಹೇಳ್ಬಿಟ್ಲು. ಇದನ್ನ ಕೇಳಿ ಕುನಾಲ್ ಏನೂ ತಕರಾರು ಮಾಡದೆ ಶೆಫಾಲಿಗೆ ಡಿವೋರ್ಸ್ ಕೊಡಲು ಒಪ್ಕೊಂಡ. ಇಲ್ಲಿ ನಾನು ಕೂಡ ದೀಪಿಕಾಗೆ ನಮ್ಮ ಅಫೇರ್ ಬಗ್ಗೆ ಹೇಳಿದೆ. ಬಟ್ ದೀಪಿಕಾ ನನ್ನನ್ನು ಬಿಡೋಕೆ ತಯಾರಿರಲಿಲ್ಲ. ನಮ್ಮಿಬ್ರದ್ದು ವೈಬ್ಸ್ ಮ್ಯಾಚ್ ಆಗ್ತಾ ಇಲ್ಲ, ಸೆಪ್ರೇಟ್ ಆಗಿಬಿಡೋಣ ಅಂತ ಎಷ್ಟು ಹೇಳಿದ್ರು ಅವಳು ಒಪ್ಪಲಿಲ್ಲ. ಶೆಫಾಲಿಗೂ ಬಾಯಿಗೆ ಬಂದಂತೆ ಬೈದ್ಲು. ವಿಕ್ರಮ್, ನಿನ್ಗೇನು ಹುಚ್ಚು ಹಿಡಿದಿದ್ಯಾ? ನಮಗೆ 2 ಮಕ್ಕಳಿದ್ದಾರೆ, ಅವರಿಗೋಸ್ಕರನಾದರೂ ಶೆಫಾಲಿ ಸಾಂಗತ್ಯ ಬಿಡು ಅಂದ್ಲು. ಬಟ್ ನನಗೆ ದೀಪಿಕಾ ಬೇಡವಾಗಿದ್ಲು. ಶೆಫಾಲಿ ಬೇಕಾಗಿದ್ಲು ಸರ್. ಒಂದಿನ ದೀಪಿಕಾ ಈ ವಿಚಾರವನ್ನ ನನ್ನ ಮತ್ತು ಅವಳ ತಂದೆ ತಾಯಿಗೆ ಹೇಳಿದ್ಲು. ಅವರು ಬಂದು ರಂಪಾಟ ಮಾಡಿದ್ರು. ಅಲ್ಲಿಂದ ನಮ್ಮಿಬ್ಬರ ನಡುವಿನ ವೈಮನಸ್ಸು ಜಾಸ್ತಿ ಆಗಿತ್ತು. ನಾವಿಬ್ರು ಒಂದೇ ಮನೆಯಲ್ಲಿ ಇರ್ತಿದ್ವಿ ನಿಜ, ಆದರೆ ನಮ್ಮ ಮನಸ್ಸುಗಳು ದೂರವಾಗಿದ್ವು. ಅವಳಿಗೆ ಟಾರ್ಚರ್ ಕೊಟ್ರೆ ನನ್ನನ್ನು ಬಿಡ್ತಾಳೆ ಅನ್ಕೊಂಡು ಅವಳ ಮೇಲೆ ದೌರ್ಜನ್ಯ ಮಾಡೋಕೆ ಮುಂದಾದೆ. ಬಟ್ ಏನ್ ಮಾಡಿದ್ರು ದೀಪಿಕಾ ನನಗೆ ವಿಚ್ಛೇದನ ಕೊಡೋಕೆ ಒಪ್ಲಿಲ್ಲ ಸರ್. ಹೀಗಿರುವಾಗ ಶೆಫಾಲಿ ಒಂದಿನ ಫೋನ್ ಮಾಡಿದ್ಲು. ವಿಕ್ರಮ್, ಐ ಆಮ್ ಪ್ರೆಗ್ನೆಂಟ್ ಅಂದ್ಲು. ನನಗೆ ಆಕಾಶವೇ ಕಳಚಿದಂತೆ ಆಗಿತ್ತು. ಹೆಂಡತಿ ಪ್ರೆಗ್ನೆಂಟ್ ಅಂದರೆ ಖುಷಿ, ಅದೇ ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಅಂದರೆ ಹೃದಯ ಬಾಯಿಗೆ ಬಂದಿತ್ತು ಸರ್. ಶೆಫಾಲಿ ಬೇರೆ ಹೆದರಿಸೋಕೆ ಶುರು ಮಾಡಿದ್ಲು. ಆಲ್ರೆಡಿ ನಾನು ಡಿವೋರ್ಸ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲಿ ಹೊಟ್ಟೆ ಕಾಣಿಸುತ್ತೆ, ಜನ ಕೇಳಿದ್ರೆ ನಾನು ಏನಂತ ಹೇಳಿ? ಬೇಗ ದೀಪಿಕಾಳಿಂದ ಮುಕ್ತಿ ಪಡೆದು ನನ್ನನ್ನು ಮದುವೆ ಆಗು, ಇಲ್ಲಾಂದ್ರೆ ನಾನು ನಿನ್ನ ಮನೆಗೆ ಬಂದು ಇರಬೇಕಾಗುತ್ತೆ ಅಂತ ಹೇಳಿದ್ಲು ಸರ್. ಇನ್ನು ಹೇಗಾದ್ರೂ ಮಾಡಿ ದೀಪಿಕಾಳಿಂದ ಬೇರೆ ಆಗಲೇಬೇಕು ಅಂತ ಪಣ ತೊಟ್ಟೆ ಸರ್. ಇಬ್ರೂ ಕೂತು ಪ್ಲಾನ್ ಮಾಡಿದ್ವಿ. ಆಗ ಶೆಫಾಲಿ ಒಂದು ಖತರ್ನಾಕ್ ಐಡಿಯಾ ಕೊಟ್ಲು. ಅವಳನ್ನ ಮುಗಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ. ಪ್ಲಾನ್ ಪ್ರಕಾರ ದೀಪಿಕಾಳನ್ನ ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ತಳ್ಳಿಬಿಡೋದು. ಯಾರಾದ್ರೂ ಕೇಳಿದ್ರೆ ಅವಳಿಗೆ ಆಕ್ರೋಫೋಬಿಯಾ ಅಂದ್ರೆ ಎತ್ತರದಿಂದ ಅವಳಿಗೆ ಭಯ ಆಗ್ತಿತ್ತು. ಅದಕ್ಕೆ ತಲೆ ತಿರುಗಿ ಬಿದ್ದೋದ್ಲು. ಇದು ಆಕ್ಸಿಡೆಂಟ್ ಅಂತ ನಂಬಿಸ್ಬಿಡೋಣ ಅಂತ ಯೋಜನೆ ರೂಪಿಸಿದ್ವಿ. ಅದರಂತೆ ನಾನು ಕೆಲವು ದಿನ ದೀಪಿಕಾ ಜೊತೆಗೆ ಚೆನ್ನಾಗಿ ಬಿಹೇವ್ ಮಾಡೋಕೆ ಶುರು ಮಾಡಿದೆ. ಶೆಫಾಲಿಯಿಂದ ದೂರ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನಾಟಕ ಆಡ್ತಿದ್ದೆ. ಒಂದಿನ ದೀಪಿಕಾ, ಬಾ ನಾವಿಬ್ರು ಎಲ್ಲಾದ್ರೂ ಟ್ರಿಪ್ ಹೋಗ್ಬರೋಣ ಅಂದೆ. ನನ್ನ ಕುತಂತ್ರ ಬುದ್ಧಿಯ ಬಗ್ಗೆ ಅರಿವಿರದ ದೀಪಿಕಾ ಖುಷಿಯಿಂದ ಎಸ್ ಅಂದ್ಲು. ಅವತ್ತು 24 ಅಕ್ಟೋಬರ್ 2018. ದೀಪಿಕಾ ಮತ್ತು ಮಕ್ಕಳನ್ನ ಕರ್ಕೊಂಡು ನೈನಿತಾಲ್ಗೆ ಹೋದೆ. ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿದ್ವಿ. ದೀಪಿಕಾ ಫ್ರೆಶ್ ಅಪ್ ಆಗೋಕೆ ಬಾತ್ರೂಮ್ಗೆ ಹೋದ್ಲು. ನಾನು ಶೆಫಾಲಿ ಜೊತೆಗೆ ಚಾಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ದೀಪಿಕಾ ಬಾತ್ರೂಮ್ನಿಂದ ಹೊರಗಡೆ ಬಂದ್ಲು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಬಾತ್ರೂಮ್ಗೆ ಹೋದೆ. 2 ದಿನ ನಾವು ನೈನಿತಾಲ್ನಲ್ಲಿ ಇದ್ವಿ. ಲಾಸ್ಟ್ ಡೇ ಅವಳನ್ನ ಸಾಯಿಸೋ ಪ್ಲಾನ್ ಇತ್ತು. ಬಟ್ ಅವತ್ತು ದೀಪಿಕಾ ಯಾಕೋ ಅಪ್ಸೆಟ್ ಆಗಿದ್ಲು. ಯಾಕೆ ಅಂತ ಕೇಳಿದ್ಕೆ, ಏನಿಲ್ಲ, ಯಾಕೋ ನನಗೆ ಹುಷಾರಿಲ್ಲ, ಮನೆಗೆ ವಾಪಸ್ ಹೋಗೋಣ ಅಂತ ಹಠ ಮಾಡಿದ್ಲು. ವಿಧಿ ಇಲ್ಲದೆ ನಾನು ಅವಳನ್ನ ಕರ್ಕೊಂಡು ಅಕ್ಟೋಬರ್ 26ಕ್ಕೆ ಮನೆಗೆ ಬಂದ್ಬಿಟ್ಟೆ. ಅವಳನ್ನ ಸಾಯಿಸುವ ನನ್ನ ಪ್ಲಾನ್ ಫೇಲ್ ಆಗೋಯ್ತು. ಇದರಿಂದ ಶೆಫಾಲಿ ಕೂಡ ನನ್ನ ಮೇಲೆ ಸಿಟ್ಟಾದ್ಲು. 2 ಡೇಸ್ ಟೈಮ್ ಕೊಡು, ದೀಪಿಕಾ ಕಥೆ ಮುಗಿಸ್ತೀನಿ ಅಂತ ಹೇಳಿದೆ ಸರ್ ಅಂತ ವಿಕ್ರಮ್ ಪೊಲೀಸರಿಗೆ ಹೇಳ್ತಾನೆ. ಅವತ್ತು ಅಕ್ಟೋಬರ್ 27 ಕರ್ವಾ ಚೌತ್ ದಿನ. ದೀಪಿಕಾ ಬೆಳಗ್ಗಿಂದ ಉಪವಾಸ ಇದ್ಲು. ನಾನು ಆಫೀಸಿಂದ ಅವತ್ತು ಲೇಟ್ ಆಗಿ ಬಂದಿದ್ದೆ. ದೀಪಿಕಾ ಮದುವೆ ಹೆಣ್ಣಿನಂತೆ ತುಂಬಾ ಚೆನ್ನಾಗಿ ರೆಡಿ ಆಗಿದ್ಲು. ಅವತ್ತು ಅವಳನ್ನ ಸಾಯಿಸುವ ಪ್ಲಾನ್ ಇರಲಿಲ್ಲ. ಆದ್ರೆ ಮಾತಾಡ್ತಾ ನೀನು ಇನ್ನೂ ಶೆಫಾಲಿ ಸಖ್ಯ ಬಿಟ್ಟಿಲ್ವಾ ಅಂತ ಕೇಳಿದ್ಲು. ಇದನ್ನ ಎಕ್ಸ್ಪೆಕ್ಟ್ ಮಾಡದ ನಾನು ಸುಮ್ಮನೆ ಅವಳ ಮುಖ ನೋಡಿದೆ. ನನ್ನ ಸಾಯಿಸೋಕೆ ನೀವಿಬ್ರು ಮಾಡಿರೋ ಪ್ಲಾನ್ ನನಗೆ ಗೊತ್ತು, ನಿಮ್ಮ ಚಾಟ್ ಎಲ್ಲ ಓದಿದ್ದೀನಿ ಅಂದ್ಲು. ಇನ್ಫ್ಯಾಕ್ಟ್ ನೈನಿತಾಲ್ಗೆ ಟ್ರಿಪ್ ಹೋಗಿದ್ದಾಗ ನಾನು ಬಾತ್ರೂಮ್ಗೆ ಹೋಗೋ ಮುಂಚೆ ಚಾಟ್ ಹಿಸ್ಟ್ರಿ ಡಿಲೀಟ್ ಮಾಡೋದನ್ನ ಮರ್ತಿದ್ದೆ. ಫೋನ್ ಹಾಗೆ ಬೆಡ್ ಮೇಲೆ ಎಸ್ತು ಹೋಗಿದ್ದೆ. ಅಲ್ಲೇ ಎಡವಟ್ಟಾಗಿದ್ದು. ಆವತ್ತು ಶೆಫಾಲಿ ಮೆಸೇಜ್ ಮುಂದುವರಿಸಿದ್ಲು. ದೀಪಿಕಾ ಅವತ್ತು ನಮ್ಮಿಬ್ಬರ ಮೆಸೇಜ್ ನೋಡ್ಬಿಟ್ಟಿದ್ಲು ಸರ್ ಅಂತಾನೆ. ದೀಪಿಕಾಗೆ ವಿಷಯ ಗೊತ್ತಾಗಿದೆ ಅಂತ ಕೇಳಿದ ಮೇಲೆ ನನಗೂ ಗಾಬರಿ ಆಗೋಗಿತ್ತು. ಅದೇ ವಿಚಾರವಾಗಿ ನಮ್ಮಿಬ್ಬರ ನಡುವೆ ಜೋರ್ ಜಗಳ ಆಯಿತು. ಜಗಳದ ನಡುವೆಯೂ ನಾನು ಶೆಫಾಲಿ ಜೊತೆಗೆ ಚಾಟ್ ಮಾಡ್ತಾ ಇದ್ದೆ. ಅವಳಿಗೆ ಅಪ್ಡೇಟ್ ಕೊಡ್ತಾ ಇದ್ದೆ. ದೀಪಿಕಾನ ಬಾಲ್ಕನಿಯಿಂದ ಎಸ್ತು ಬಿಡು ಅಂತ ಶೆಫಾಲಿ ಮೆಸೇಜ್ ಹಾಕಿದ್ಲು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮೆಸೇಜ್ ಮಾಡಿದ್ಲು. ಲೋಲ್, ಐ ವಾಸ್ ಥಿಂಕಿಂಗ್
ಯು ವುಡ್ ಹ್ಯಾವ್ ಥ್ರೋನ್ ಹರ್ ಬೈ ನೌ ಅಂತ ಹೇಳಿದ್ಲು. ಅಂದರೆ ನನಗೆ ತುಂಬ ನಗು ಬರ್ತಾ ಇದೆ, ನೀನು ಈಗಾಗಲೇ ಅವಳನ್ನು ಬಾಲ್ಕನಿಯಿಂದ ಎಸ್ದಿರ್ತೀಯಾ ಅಂದ್ಕೊಂಡಿದ್ದೆ ಅಂತ ಹೇಳಿದ್ಲು. ಇನ್ಫ್ಯಾಕ್ಟ್ ಅವಳು ನನ್ನನ್ನು ಕಿಂಡಲ್ ಮಾಡ್ತಾ ಇದ್ಲು. ನನಗೂ ಕೋಪ ನೆತ್ತಿಗೇರಿತ್ತು. ದೀಪಿಕಾಳ ಕುತ್ತಿಗೆ ಹಿಡ್ಕೊಂಡು ಸೀದಾ ಬಾಲ್ಕನಿಗೆ ಎಳ್ಕೊಂಡು ಹೋದೆ. ಅವಳು ಫುಲ್ ಡೇ ಉಪವಾಸ ಇದ್ದುದರಿಂದ ಅವಳಿಗೆ ಶಕ್ತಿ ಇರಲಿಲ್ಲ. ಬಾಲ್ಕನಿಯಿಂದ ಅವಳನ್ನು ತಳ್ಳೋಕೆ ಟ್ರೈ ಮಾಡಿದೆ. ಅವಳು ಗಟ್ಟಿಯಾಗಿ ನನ್ನ ರಿಸ್ಟ್ ಹಿಡ್ಕೊಂಡಿದ್ಲು. ಪ್ಲೀಸ್ ನನ್ನ ಸಾಯಿಸಬೇಡ, ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ನಾನು ತುಂಬ ಪ್ರೀತಿಸ್ತೀನಿ, 6 ತಿಂಗಳ ಮಗ ಇದ್ದಾನೆ, ನಾನಿನ್ನೂ ಅವನಿಗೆ ಎದೆ ಹಾಲು ಫೀಡ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಹೀಗೆ ಮಾಡಬೇಡ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ಲು. ಆದರೆ ನನಗೆ ಭೂತ ಅಂಟ್ಕೊಂಡಿತ್ತು. ಅವಳ ಒಂದೂ ಮಾತು ಕೇಳದೆ ನನ್ನ ರಿಸ್ಟ್ ಬಿಡಿಸ್ಕೊಂಡು ದೀಪಿಕಾಳನ್ನು 8ನೇ ಫ್ಲೋರ್ನಿಂದ ಕೆಳಗೆ ಬಿಟ್ಟೆ. ಆದರೆ ಆಗಲೂ ಅವಳು ಬಾಲ್ಕನಿಯ ರೇಲಿಂಗ್ ಹಿಡ್ಕೊಂಡು ನೆತ್ತಾ ಇದ್ಲು. ಪ್ಲೀಸ್ ನನ್ನನ್ನು ಮೇಲಕ್ಕೆ ತಗೋ ಅಂದ್ಲು. ಅವಳ ಬೆರಳುಗಳನ್ನು ಬಲವಂತವಾಗಿ ಬಿಡಿಸಿ ಕೆಳಗೆ ಬಿಟ್ಟೆ ಸರ್. ನಂತರ ಪೊಲೀಸರ ದಿಕ್ಕು ತಪ್ಪಿಸೋಕೆ ನಾನೇ ಅಲ್ಲಿದ್ದ ಪಾಟ್ಸ್ ಒಡೆದು ಹಾಕ್ತೆ. ನಂತರ ಏನೂ ಗೊತ್ತೇ ಇಲ್ಲದವನಂತೆ ಮಕ್ಕಳ ಜೊತೆ ಹೋಗಿ ಆಡೋಕೆ ಕೂತೆ ಸರ್ ಅಂತಾನೆ. ವಿಕ್ರಮ್ ಸ್ಟೇಟ್ಮೆಂಟ್ ಆಧರಿಸಿ ಶೆಫಾಲಿಯನ್ನು ಅರೆಸ್ಟ್ ಮಾಡ್ತಾರೆ. ವಿಕ್ರಮ್ ಮತ್ತು ಶೆಫಾಲಿಯ ನಡುವೆ ಗೂಗಲ್ ಚಾಟ್ ಹಾಗೂ ವಾಟ್ಸ್ಆ್ಯಪ್ ಚಾಟ್ಗಳನ್ನು ರಿಕವರ್ ಮಾಡ್ತಾರೆ. ವಿಕ್ರಮ್ನ ಆಫೀಸ್ ಲ್ಯಾಪ್ಟಾಪ್ ಮತ್ತು ಅಫಿಷಿಯಲ್ ಇಮೇಲ್ ಅಕೌಂಟ್ನಿಂದನೂ ಇವರಿಬ್ಬರು ದೀಪಿಕಾಳನ್ನು ಸಾಯಿಸುವ ಸಂಚಿನ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅದೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ ಆಗಿತ್ತು. ಅಲ್ಲಿಗೆ ಶೆಫಾಲಿಯೇ ಇದರ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿತ್ತು. ವಿಕ್ರಮ್ ಮತ್ತು ಶೆಫಾಲಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಜೈಲಿಗೆ ಕಳಿಸ್ತಾರೆ. ಆದರೆ ಶೆಫಾಲಿ ತಿವಾರಿ 6 ತಿಂಗಳ ಗರ್ಭಿಣಿಯಾಗಿದ್ದರಿಂದ 2018 ನವೆಂಬರ್ನಲ್ಲಿ ನ್ಯಾಯಾಲಯ ಮಾನವೀಯತೆಯ ಆಧಾರದ ಮೇಲೆ ಅವಳಿಗೆ ಬೇಲ್ ನೀಡಿತ್ತು. ವಿಕ್ರಮ್ ಚೌಹಾಣ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ. ಆದರೆ ನ್ಯಾಯಾಲಯವು ಅವನ ಎಲ್ಲ ಬೇಲ್ ಅರ್ಜಿಗಳನ್ನು ತಿರಸ್ಕರಿಸಿತ್ತು. ಸುಮಾರು 3.5 ವರ್ಷ ವಿಕ್ರಮ್ ಜೈಲಿನಲ್ಲಿದ್ದ. ಆದರೆ ಮಾರ್ಚ್ 2022ರಲ್ಲಿ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಅವನಿಗೂ ಜಾಮೀನು ಕೊಡುತ್ತೆ. ಅಲ್ಲಿಗೆ ದೀಪಿಕಾ ಕೊಲೆ ಪ್ರಕರಣದ ಇಬ್ಬರೂ ಪ್ರಮುಖ ಆರೋಪಿಗಳು ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಹಾಗೆ ವಿಕ್ರಮ್ ಸಹೋದರ ಅಮಿತ್ ಈ ಕೊಲೆಯಲ್ಲಿ ಶಾಮೀಲಾಗಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ಹೀಗಾಗಿ ಅವನ ವಿರುದ್ಧ ಯಾವುದೇ ಕೇಸ್ ಆಗಲಿಲ್ಲ. ಈ ಪ್ರಕರಣ ನೋಡ್ತಾ ಇದ್ರೆ ಶೆಫಾಲಿ ಮತ್ತು ವಿಕ್ರಮ್ ಮಾಡಿದ್ದು ಅಕ್ಷಮ್ಯ ಅಪರಾಧ. ಅವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಏನೂ ಅರಿಯದ ಆ ಕಂದಮ್ಮಗಳ ಗತಿ ಏನು? ತಾಯಿಯನ್ನ ಕಳ್ಕೊಂಡು ತಬ್ಬಲಿಯಾಗಿರುವ ಆ ಮಕ್ಕಳಿಗೆ ನಮ್ಮ ತಂದೆಯೇ ನಮ್ಮ ಹೆತ್ತಮ್ಮನ ಕೊಲೆಗಾರ ಅಂತ ಗೊತ್ತಾದರೆ ಅವುಗಳ ಪುಟ್ಟ ಹೃದಯದ ಮೇಲೆ ಎಂಥ ಘೋರ ಪರಿಣಾಮ ಬೀರುತ್ತೆ ಅಲ್ವಾ? ಇನ್ನು ಶೆಫಾಲಿ ಮಗುವಿನ ಕಥೆ ಏನು? ನಾನು ಹುಟ್ಟೋಕ್ಕೂ ಮೊದಲೇ ನನ್ನ ತಾಯಿ ಜೈಲಲ್ಲಿದ್ದವಳು. ನಾನು ಕೊಲೆಗಾತಿಯ ಮಗ ಅಥವಾ ಮಗಳು ಅಂತ ಅದಕ್ಕೆ ಗೊತ್ತಾದರೆ ಅದು ತನ್ನ ತಾಯಿಯನ್ನು ಕ್ಷಮಿಸುತ್ತಾ? ದೀಪಿಕಾ ನಾನು ಡಿವೋರ್ಸ್ ಕೊಡಲ್ಲ ಅಂತ ಹಠ ಹಿಡಿದಾಗ ಹಿರಿಯರನ್ನು ಕರೆದು ಕೂರಿಸಿ ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬೇಕಿತ್ತು. ಅದು ಬಿಟ್ಟು ಹೀಗೆ ಒಂದು ಜೀವವನ್ನು ಬಲಿ ಹಾಕೋದು ಖಂಡಿತ ಘೋರ ಅಪರಾಧ. ಇವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಲೇಬೇಕು. ಶೆಫಾಲಿ ಕೂಡ ಒಬ್ಬ ಹೆಣ್ಣಾಗಿ, ಒಬ್ಬ ತಾಯಿಯಾಗಿ ಮತ್ತೊಬ್ಬ ಪುಟ್ಟ ಮಕ್ಕಳ ತಾಯಿಯನ್ನು ಸಾಯಿಸುವಂಥ ಐಡಿಯಾ ಕೊಡ್ತಾಳೆ ಅಂದರೆ ಅವಳನ್ನು ಹೆಣ್ಣು ಅನ್ಬೇಕಾ? ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.